ಯಾಕಣ್ಣ ಹಂಗ್ ಓಡ್ ಬಂದ್ಬಿಟ್ರಿ? ಹಾ, ಎಲ್ಲ ನಿಮ್ ಫ್ರೆಂಡ್ಸೇಯಾ? ನಾವು ಮಾತಾಡ್ತಾರ ನೋಡಿ. ಬನ್ರಿ, ಏನ್ರಿ ಇರ್ಲಿ. ಯಾವ ಊರು ನಿಮ್ದು? ನಮ್ದು ಇದೇ ಊರೇ. ಇದೇ ಊರು. ಯಾವ ಊರಿದು? ಕುರಿಪೇಟೆ. ಕುರುಬಟ್ಟಿನ. ಮತ್ತೆ ಏನ್ ಸಮಾಚಾರ? ನಾಷ್ಟಕ್ಕೆ ಇಷ್ಟ ಮಾಡಿದ್ರ? ಎಲ್ಲ ಆಯ್ತು. ಏನ್ ತಿಂದ್ರಿ? ದೋಸೆ. ದೋಸೆ. ಮತ್ತೆ ಆರಾಮ? ಆರಾಮ. ಹಿಂಗೆ ಕೆಲಸ ಕಾರ್ಯ ಎಲ್ಲ ಏನ್ ಕೆಲಸ ಮಾಡ್ತೀರಾ? ಬಿಸ್ನೆಸ್, ತರಕಾರಿ ವ್ಯಾಪಾರ. ತರಕಾರಿ ವ್ಯಾಪಾರ ಮಾಡ್ತೀರಾ? ಹೆಂಗೈತೆ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿರ್ಬೇಕಲ್ವಾ? 160. ಎಲ್ಲ ರೇಟ್ ಜಾಸ್ತಿ. ಟೊಮೊಟೊ 40? ಟೊಮೊಟೊ 1000 ರೂಪಾಯಿ. ಕ್ರೇಟ್ 1000. ಕ್ರೇಟ್ 1000 ಆಗ್ಬಿಡ್ತಾ? ಕೆಜಿ ಎಷ್ಟು? 40, 50. ಹಂಗಾರೆ ತರಕಾರಿ ಬಿಸ್ನೆಸ್ ಜೋರಾಗಿ ಮಾಡ್ತೀರಾ? ಹಂಗಾರೆ ಸುಮಾರಾಗಿ ಮಾಡ್ತಾ ಇದ್ವಿ. ಸುಮಾರಾಗಿ ಮಾಡ್ತೀರಾ? ಏನು ಜೋರಾಗಿ ಮಾಡೋಂಗ್ ಕಾಣ್ತೀರಾಪ್ಪ ನೀವು. ಇಲ್ಲ ಜೋರಾಗಿ ಮಾಡಲ್ಲ, ಸುಮಾರಾಗಿ ಮಾಡೋದು. ಹೌದಾ? ಈಗ ಡಿ ಕೆ ಶಿವಕುಮಾರ್ ಅವ್ರ ಹೆಂಗೆ? ಕೆ ಶಿವಕುಮಾರ್ ಹೆಂಗೆ ಅಂದ್ರೆ ಅವ್ರವ್ರಿಗೆ ಅವ್ರವ್ರ ಕ್ಷೇತ್ರಕ್ಕೆ ಅವ್ರವ್ರಿಗೆ ಗೊತ್ತು. ನಮ್ಗೇನು. ನಿಮ್ದು ಯಾವ ಕ್ಷೇತ್ರ? ನಮ್ದು ಇದೇ ಕ್ಷೇತ್ರ, ಅವ್ರ ಕ್ಷೇತ್ರನೇ. ಮತ್ತೆ ಹೆಂಗೆ ಶಿವಕುಮಾರ್ ಅವರು ಕೆಲಸ ಕಾರ್ಯ ಮಾಡ್ತಾವ್ರೆ. ಅವ್ರಿಗೆ ಏನ್ ತೊಂದ್ರೆ ಇಲ್ಲ ಅಂತೀರಾ? ಏನ್ ತೊಂದರೆ ಇಲ್ಲ, ಆರಾಮಾಗಿ ಕೆಲಸ ಮಾಡ್ತಾವ್ರೆ. ಅಣ್ಣ ಬಾರಣ ಹಂಗೆ. ಏನಣ್ಣ ವ್ಯಾಪಾರ ಜೋರೇನಣ್ಣ? ಹಾ, ವ್ಯಾಪಾರ ಹೆಂಗಣ್ಣ ಜೋರ? ಏನ್ ಹೆಸರು ನಿಮ್ದು? ನಮ್ಮ ಹೆಸರು ರಮೇಶ್ ಅಂತ ಹೇಳಿ. ಬಾರಣ ಒಂಚೂರು ಮುಂದಕ್ಕೆ ಬರೋಣ ಹಂಗೆ. ಹೇಳಿ. ಒಂಚೂರು ಕ್ಯಾಮ್ರಾಗ್ ಸಿಗಲ್ಲಣ್ಣ, ಆಂಗಲ್ ಸಿಗಲ್ಲ. ಮೊದ್ಲೇ ಕಪ್ಪಗಿದೀವಿ ನಾವು. ಮತ್ತೆ ಹೆಂಗೆ ಡಿ ಕೆ ಶಿವಕುಮಾರ್ ಅವರು? ಪರವಾಗಿಲ್ಲ, ಮಾಡ್ತಾವ್ರೆ ಕೆಲಸಗಳು. ಏನ್ ತೊಂದ್ರೆ ಇಲ್ಲ ಹಂಗಾರೆ ನಿಮ್ ಕ್ಷೇತ್ರದಲ್ಲಿ? ಅದೇ ರಸ್ತೆ ಅಗಲೀಕರಣದ್ದು ಆಸ್ಪಾಸ್ ಹೇಳವ್ರೆ. ಅವ್ರು ಏನ್ ಹೇಳೋರು ಆ ರೀತಿ ಅಡಿ ಕೊಡಿಸ್ಬಿಟ್ರೆ ಸಾಕು ನಮ್ಮ ಕುರುಪೇಟೆಗೆ. ಹೌದಾ? ಎಲ್ಲ ಸ್ಲಮ್ಮಲ್ಲಿರೋ ಜನಗಳು ನಾವೆಲ್ಲ ಸುಮಾರು ಜನ ನೆಲ ಕಳ್ಕೊಬಿಡ್ತಾರೆ. ಇಲ್ಲಿ ಮೈನ್ ರೋಡಲ್ಲಿ ಜಾಗ ಉಳಿಸಿ ಇದೆಲ್ಲ ಆ ರೀತಿ ಅಗಲೀಕರಣ ಮಾಡ್ತೀವಿ ಅಂತ ಹೇಳವ್ರೆ. ಈಗ ಸಿಎಂ ಆಗ್ಬೇಕು ಅಂತ ಬೇರೆ ಅನ್ಕೊಂಡವ್ರೆ. ಸಿಎಂ ಆಯ್ತಾರಾ? ನಮ್ಮ ತಾಲೂಕಲ್ಲಿ ಒಬ್ರು ಆದ್ರೂ ಒಳ್ಳೇದೇ. ಆಗ್ಬೇಕು ಅಂತ ಹೇಳ್ತೀರಾ? ಈ ಸಲ ಏನಾದ್ರು ಆಗ್ಬೋದಾ? ಅದು ಹೇಳಿಲ್ಲ, ಸಿದ್ದರಾಮಯ್ಯ ಬಿಟ್ಕೊಡ್ಬೇಕಲ್ವಾ? ಎಲ್ಲಿ ಬಿಟ್ಕೊಡ್ತಾರೆ? ಬಿಟ್ಕೊಟ್ರೆ ಆಗ್ಬೋದು. ಬಿಟ್ಕೊಡ್ಬೇಕಲ್ಲ ಅವರು. 2028ಗೂ ನಾನೇ ಸಿಎಂ ಅಂತ ಹೇಳ್ತಾವ್ರಲ್ಲ ಸಿದ್ದರಾಮಯ್ಯನವ್ರು. ಏನು ಮಾಡೋದು? ಹಂಗಾರೆ ಈ ಸಲ ಸಿಎಂ ಇವ್ರು ಡಿ ಕೆ ಸಿಎಂ ಆಗಲ್ಲ ಅಂತ ಅಂತೀವಿ ನೀವು? ಹೌದು, ಹಂಗೆ ನೋಡು ವಾತಾವರಣ ಆ ರೀತಿ ಬರ್ತದೆ. ನೀವು ಟಿವಿ ಚಾನಲ್ಗಳವರು ಪೇಪರಲ್ಲಿ ಬರ್ತಾರೆ, ನೋಡ್ತಾ ಇರ್ತೀವಿ. ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀವಿ. ಬಿಟ್ಕೊಡ್ಬೇಕಲ್ಲ ಸಿದ್ದರಾಮಯ್ಯನವರು. ಸರಿ ಒಬ್ಬರು ತಗೊಳ್ಳಿ. ಜನಗಂಧರ್ವ ಬರ್ರಿ ನಮ್ಮೂರಿನ. ಹೌದಾ ಅಣ್ಣ? ಬಾರಣ ಅಣ್ಣ, ಬಾರಣ. ನಾನು ಹಿಂಗ್ ಬಂದು ನೀನು ಹಂಗ್ ಹೊಂಟೋದಲ್ಲಣ್ಣ. ಬಾರಣ. ಏನಣ್ಣ ಸಮಾಚಾರ? ಏನಣ್ಣ ಹೆಸರು? ನನ್ನ ಹೆಸರು KV ಸ್ವಾಮಿ ಅಣ್ಣ ಅಂತ. ಏನಣ್ಣ ಆರ್ಕೆಸ್ಟ್ರಾ ನಡೆಸ್ತೀರಂತೆ? ಏನು ಸ್ವಲ್ಪ ಏನೋ ಗೀತೆ ಗಾಯನ ಮಾಡ್ಕೊಂಡು ಆರ್ಕೆಸ್ಟ್ರಾ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಒಂದು ಹಾಡೋಣ. ಒಂದು ಹಾಡು ಹೇಳ್ಬೇಕಾ? ಬೇಡ, ನಾನು ಹಿಡ್ಕೊಂತೀನಿ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ, ಮುಳ್ಳಲ್ಲಿ ನಿನ್ನ ನಡೆಸಿ ನಗುವ ನಲಿವ ವಿಕಾರ, ನೀನಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ, ನೀನಲ್ಲಿ ನಡೆವೆ ದೂರ. ಅಣ್ಣ ನೀನು ಸಖತ್ತಾಗಿ ಆಡ್ದೆ. ಆದ್ರೆ ನೀ ಎಲ್ಲೋ ಲವ್ ಗಿವ್ ಸಾಂಗ್ ಆಡ್ತೀಯ. ಹಂಗ ಶೋಕದ ಆಡ್ಬಿಟ್ಟೆ ಅಷ್ಟೇ. ಆದ್ರೆ ಆಡಿ ಅಂತ ಆಡುವೆ. ಚೆನ್ನಾಗೈತೆ ಅಣ್ಣ. ಸೂಪರ್ ಆಗಿ ಆಡಿದ್ರಿ ಸಾಂಗು. ಮತ್ತೆ ನಿಮ್ದು ಇದೇ ಊರೆಯಾ? ನಮ್ದು ಇದೇ ಊರೇ. ಮತ್ತೆ ಹೆಂಗೆ ಡಿ ಕೆ ಶಿವಕುಮಾರ್ ಅವ್ರ ಹೆಂಗೆ ಇಲ್ಲಿ ಹೆಂಗಿಲ್ಲ ಒಳ್ಳೇದ್ ಮಾಡವ್ರ? ಅಭಿವೃದ್ಧಿ ಮಾಡವ್ರ ಹೆಂಗೆ? ಡಿ ಕೆ ಶಿವಕುಮಾರ್ ನಮ್ಮ ಕಡೆ ಎಲ್ಲ ಒಳ್ಳೇದು ಮಾಡವ್ರೆ. ನಮ್ಗೇನಪ್ಪ ನಮ್ಮಲ್ಲಿ ನಮಗೆ ದುಃಖ ಅಂತಂದರೆ ಅವ್ರಿಗೆ CM ಸೀಟು ಸಿಗ್ತಿರೋದೇ ನಮಗೊಂದು ದುಃಖ. ಯಾಕೆಂದರೆ ನಮ್ಗೆ ಇಲ್ಲಿ ಮನೆ ಇಲ್ದವ್ರಿಗೆ ಮನೆ ಕೊಟ್ಟವ್ರೆ. ಇಲ್ಲಿ ಯಾರಾದರೂ ಒಂದು ಬಡವರು ಮಕ್ಕಳು ಮದುವೆ ಆದರೆ ಎಲ್ಪ್ ಮಾಡ್ತಾರೆ. ಯಾರಾದರೂ ಈ ಕಡೆ ಯಾರಾದ್ರು ತೀರೋಗ್ಬಿಟ್ಟು ಅವ್ರಿಗೆ ಕಾಳು ಕೊಡೋಕೋದ್ರೆ ಅವಾಗೂ ಎಲ್ಪ್ ಮಾಡ್ತಾರೆ. ಚಿತ್ತಿಗೆ ಸಾವಿಗೆ ಎಲ್ಲಕ್ಕೆ ಹೆಲ್ಪ್ ಮಾಡ್ತಾರೆ. ಮನೆಯಲ್ದವ್ರಿಗೆ ಮನೆ ಕೊಟ್ಟವ್ರೆ. ಇಲ್ಲಿ ಎಲ್ಲ ಒಂದು ಒಳ್ಳೆತನ ಮಾಡವ್ರೆ. ಕೊರೋನಾದಲ್ಲೆಲ್ಲ ನಮ್ಮನ್ನೆಲ್ಲ ಕಾಪಾಡವ್ರೆ. ಈಗ ಅವ್ರಿಗೆ CM ಸಿಗದೇ ಇರೋದೇ ನಮಗೊಂದು ದುಃಖ. ಅವ್ರು ಸಿಕ್ಕಿದ್ರೆ ನಮ್ಗೆ ಇನ್ನೂ ಮುಂದೆ ನಮ್ಮ ಕನಕಪುರ ತಾಲೂಕು ಇನ್ನೂ ಏನೇನು ಮಾಡೋರೋ, ಇನ್ನೂ ಜನಗಳಿಗೆ ಇನ್ನೂ ಏನೇನು ಒಳ್ಳೊಳ್ಳೆ ಕೆಲಸ ಮಾಡೋರೋ ನಮಗೆ ಆ ಸಂತೋಷ ಆಗೋದು.